ಹಾಯ್! ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಶಮಾ ಅಂತ. ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಆದಮೇಲೆ ಇದು ನನ್ನ ಮೊದಲನೇ ವಿಡಿಯೋ. ಇಲ್ಲಿವರೆಗೂ ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ನಾನು ಈ ವಿಡಿಯೋ ಸೀರೀಸಿಗೆ ಹೇಗೆ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ನಾನು ಯುಕೆಗೆ ಬರೋ ಮುಂಚೆಯಿಂದ ನನ್ನ ಮೈಂಡ್ ಸೆಟ್ ಹೇಗಿತ್ತು, ನನ್ನ ಎಕ್ಸ್ಪೀರಿಯನ್ಸಸ್ ಏನಿತ್ತು, ನನ್ನ ಸಕ್ಸಸ್, ನನ್ನ ಸ್ಟ್ರಗಲ್ಸ್ ಎಲ್ಲದನ್ನು ಟೈಮ್ ಲೈನ್ ವೈಸ್ ಶೇರ್ ಮಾಡ್ತಾ ಹೋಗೋಣ ಅಂದ್ಕೊಂಡಿದ್ದೀನಿ. ನೀವು ಈ ವಿಡಿಯೋ ಸೀರೀಸ್ನ ನೋಡೋದಕ್ಕೆ ಕಂಪ್ಯೂಟರ್ ಮುಂದೆನೋ, ಫೋನ್ ಮುಂದೆನೋ ಅಥವಾ ಟಿವಿ ಮುಂದೆನೋ ಕುತ್ಕೊಂಡಿರ್ಬೇಕಂತೇನಿಲ್ಲ. ಬ್ಯಾಕ್‌ಗ್ರೌಂಡಲ್ಲಿ ನನ್ನ ವಿಡಿಯೋನ ಪ್ಲೇ ಮಾಡಿ ಕೇಳಿಸ್ಕೊಳ್ಬೋದು. ಇಷ್ಟು ಹೇಳ್ತಾ ನಾನು ಮೊದಲನೇ ಎಪಿಸೋಡ್‌ನ ಶುರು ಮಾಡ್ತೀನಿ. ಸೊ ನಾನು ಬ್ಯಾಚಲರ್ಸ್ ಮಾಡಬೇಕಾದ್ರಿಂದನೂ ನನಗೆ ಮಾಸ್ಟರ್ಸ್ ಮಾಡಬೇಕಂತ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಅಬ್ರಾಡಲ್ಲೇ ಮಾಡಬೇಕಂತ ಇಷ್ಟ ಆಯಿತು. ಯಾವ ಕಂಟ್ರಿ ಏನು ಅಂತ ಇನ್ನೂ ಡಿಸೈಡ್ ಆಗಿರಲಿಲ್ಲ. ಯಾವಾಗ ಕೋವಿಡ್ ಬಂತು ಅವಾಗ ಆ್ಯಕ್ಚುಲಿ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳಕ್ಕೆ ಶುರು ಮಾಡಿದೆ. ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಜರ್ಮನಿಗೆ. ಜರ್ಮನಿಗೆ ಹೋಗಬೇಕಂತ ಜರ್ಮನ್ ಲ್ಯಾಂಗ್ವೇಜ್ ಎಕ್ಸಾಮ್ ಬರೆದು ಮತ್ತು ಐಎಲ್ಟ್ಸ್ ಬರೆದು ಎಲ್ಲದೂ ಪ್ರಿಪೇರ್ ಆಗಿದ್ದೆ. ಯೂನಿವರ್ಸಿಟೀಸಿಗೂ ಅಪ್ಲೈ ಮಾಡ್ತಾ ಇದ್ದೆ. ಬಟ್ ಐ ಥಿಂಕ್ ನನ್ನ ಹಣೆಯಲ್ಲಿ ಯುಕೆ ಬರ್ದಿತ್ತು ಅನ್ಸುತ್ತೆ. ಸೊ ಲಾಸ್ಟ್ ಮಿನಿಟಲ್ಲಿ ನಾನು ಯುಕೆಗೆ ಬಂದೆ. ಜರ್ಮನಿನ ಯಾಕೆ ಸೆಲೆಕ್ಟ್ ಮಾಡಿದ್ದೆ ಅಂತಂದರೆ, ಫೈನಾನ್ಸಸ್ ವೈಸ್ ಜರ್ಮನಿ ಬೆಸ್ಟ್ ಆಪ್ಷನ್. ಬಿಕಾಸ್ ಅಲ್ಲಿ ಪಬ್ಲಿಕ್ ಯೂನಿವರ್ಸಿಟಿಗಳಿಗೆ ಫೀಸ್ ಇರೋದಿಲ್ಲ. ಬಟ್ ಯುಕೆನ ಯಾಕೆ ಚೂಸ್ ಮಾಡಿದೆ ಅಂದರೆ, ಇಲ್ಲಿ ಮಾಸ್ಟರ್ಸ್ ಜಸ್ಟ್ 1 ಇಯರ್. ಸೊ ನನಗೇನು ಪಟ್ ಅಂತ ಮಾಸ್ಟರ್ಸ್ ಮಾಡಿ ಜಾಬ್ ಹೋಗಬೇಕಂತ ನನಗೆ ಯೋಚನೆ ಇದ್ದಿತ್ತು. ಸರಿ, ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೆ. ಕೋವಿಡ್ ಬೇರೆ ಇತ್ತಲ್ಲ, ಜಾಸ್ತಿ ಟೈಮ್ ಇತ್ತು. ಯೂಟ್ಯೂಬ್ ವೀಡಿಯೋಸು, ಗೂಗಲ್ಲು ಹೀಗೆ ರಿಸರ್ಚ್ ಎಲ್ಲ ಮಾಡ್ತಾ ಒಂದು ದೊಡ್ಡ ಲಿಸ್ಟೇ ರೆಡಿ ಮಾಡಿದೆ. ಏನೇನು ತೊಗೊಂಡೋಗ್ಬೇಕು, ಏನೇನು ಮಾಡಬೇಕು, ಹೆಂಗೆ ಏನು ಅಂತೆಲ್ಲ ರಿಸರ್ಚ್ ಮಾಡಿ ಒಂದು ಲಿಸ್ಟ್ ಮಾಡಿಕೊಂಡೆ. ಸೊ ನಾನು ಹೇಳಿದ್ನಲ್ಲ ನಾನು ಕೋವಿಡ್ ಬ್ಯಾಚ್ ಅಂತ. ಸೊ ನನ್ನ ತಲೆಯಲ್ಲೇನು, ನನಗೆ ಜೂನ್ ಜುಲೈಯಲ್ಲಿ ರಿಸಲ್ಟ್ಸ್ ಬರುತ್ತೆ, ನಾನು ಸೆಪ್ಟೆಂಬರಲ್ಲಿ ಮಾಸ್ಟರ್ಸ್ ಮಾಡೋದಕ್ಕೆ ಬಂದುಬಿಡಬೇಕು. ಸೊ ಒಂದು 6 ಮಂತ್ಸ್ ಟೈಮ್ ವೇಸ್ಟ್ ಮಾಡೋದೆಲ್ಲ ಬೇಡ ಅಂತ ನನ್ನ ತಲೆಯಲ್ಲಿತ್ತು. ರಿಸಲ್ಟ್ ಲೇಟ್ ಆಗಿದ್ದರಿಂದ ಇಲ್ಲಿ ಯೂನಿವರ್ಸಿಟಿ ಅಡ್ಮಿಷನ್ ಕೂಡ ಲೇಟ್ ಆಯಿತು. ಸೊ ಅದೆಲ್ಲ ಆದಮೇಲೆ ವೀಸಾ ಅಪ್ಲೈ ಮಾಡಿದೆ. ಸೊ ನನ್ನ ಕಾಲೇಜ್ ಆ್ಯಕ್ಚುಲಿ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗಿದ್ದಿದ್ದು. ಬಟ್ ನನ್ನ ವೀಸಾ ನೋಡಿದ್ರೆ ಸೆಪ್ಟೆಂಬರ್ 15-16 ಆದರೂ ಬಂದೇ ಇಲ್ಲ. ಸೊ ನಾನು ಡಿಸೈಡ್ ಆದೆ, ಓಕೆ ಹೋಗೋಕ್ಕಾಗಲ್ಲ. ಈ ಸೆಮೆಸ್ಟರ್ ಸ್ಕಿಪ್ ಆದರೆ ಜಾನ್ವರಿ ಇಂಟೇಕ್ ಹೋಗೋಣ ಅಂಥೇಳಿ ಮೆಂಟಲಿ ಪ್ರಿಪೇರ್ ಆಗಿದ್ದೆ. ಆ್ಯಂಡ್ ಕಾಲೇಜಿಂದ ಒಂದು ಡೆಡ್ಲೈನ್ ಕೊಟ್ಟಿರ್ತಾರೆ, ಈ ಡೇಟ್ ಒಳಗೆ ನೀವು ಕಂಟ್ರಿ ಎಂಟರ್ ಆಗಿಲ್ಲ ಅಂದರೆ ನಿಮ್ಮ ಕಾಲೇಜ್ ಅಡ್ಮಿಷನ್ಸ್ ಕ್ಯಾನ್ಸಲ್ ಆಗುತ್ತೆ ಅಂತ. ಅದು ಐ ಥಿಂಕ್ ನಮಗಿದ್ದು 26 27 ಏನೋ ಇತ್ತು ಅನಿಸುತ್ತೆ. ನಾನು ಶಾಪಿಂಗೂ ಮಾಡಿಲ್ಲ, ಪ್ಯಾಕಿಂಗೂ ಮಾಡಿಲ್ಲ, ಆರಾಮಾಗಿದ್ದೆ. ಬಿಕಾಸ್ ಹೆಂಗಿದ್ರು ವೀಸಾ ಬರೋದಿಲ್ಲ, ಬಂದರೂ ಹೋಗೋಕ್ಕಾಗಲ್ಲ ಅಂತ ಒಂದು ತಲೆಯಲ್ಲಿತ್ತು. ಟು ಮೈ ಸರ್ಪ್ರೈಸ್, ಐ ಥಿಂಕ್ 24th ಸಂಜೆ ಅನಿಸುತ್ತೆ, 24th ಸಂಜೆ ಪಾಸ್ಪೋರ್ಟ್ ಬಂತು ಮನೆಗೆ ವಿತ್ ವೀಸಾ ಸ್ಟ್ಯಾಂಪ್. ಆ್ಯಂಡ್ 26 27 ನನ್ನ ಲಾಸ್ಟ್ ಡೇ ಕಂಟ್ರಿ ಎಂಟರ್ ಆಗೋಕ್ಕೆ. ನಾನು ಶಾಪಿಂಗ್ ಮಾಡಿಲ್ಲ, ಪ್ಯಾಕಿಂಗ್ ಮಾಡಿಲ್ಲ, ಫ್ಲೈಟ್ಸ್ ಬುಕ್ ಮಾಡಿಲ್ಲ, ಅಕಾಮಿಡೇಷನ್ ಕೂಡ ಬುಕ್ ಮಾಡಿಲ್ಲ. ಆ್ಯಂಡ್ ನನ್ನ ತಲೆಯಲ್ಲಿ ಆ ಯೋಚನೆನೇ ಹೋಗ್ಬಿಟ್ಟಿತ್ತು, ಓಕೆ ಹೋಗ್ತೀನಿ ಅಂತ. ಬಟ್ ಯಾವಾಗ ವೀಸಾ ಬಂತು, ಸೊ ಇನ್ ಕೇಸ್ ನಾನು ಹೋಗಲಿಲ್ಲ ಅಂದರೆ ವೀಸಾ ಫೀಸ್ ವೇಸ್ಟ್ ಆಗುತ್ತೆ ಆ್ಯಂಡ್ 6 ಮಂತ್ಸ್ ಸುಮ್ಮನೆ ಡಿಲೇ ಆಗೋಗುತ್ತೆ ಅಂತ ಹೇಳಿ ಪಟ್ ಅಂತ ಶಾಪಿಂಗ್ ಎಲ್ಲ ಮಾಡಿ, ಪ್ಯಾಕಿಂಗ್ ಎಲ್ಲ ಮಾಡಿ 25th ನೈಟ್ 25th ನೈಟ್ ಅನಿಸುತ್ತೆ, ಇಲ್ಲ 26th ಮಾರ್ನಿಂಗ್ ನನಗೆ ಫ್ಲೈಟ್ ಇದ್ದಿದ್ದು. ಸೊ ಫ್ಲೈಟ್ ಹತ್ತಕ್ಕೆ ಅಂತ ಬಂದೆ. ರಿಲೇಟಿವ್ಸ್ ಎಲ್ಲರೂ ಕಳ್ಸಕ್ಕೆ ಬಂದಿದ್ರು. ನನಗೆ ಆ್ಯಕ್ಚುಲಿ ಅವಾಗ ಬೇಜಾರೇ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ನರ್ವಸ್ ಆಗ್ತಾಯಿತ್ತು. ಯಾವುದೋ ಹೊಸ ಕಂಟ್ರಿಗೆ ಒಬ್ಬಳೇ ಹೋಗಿ ಏನು ಮಾಡೋದು, ಏನು ಕತೆ, ಹೊಸ ದೇಶ, ಹೊಸ ಭಾಷೆ ಹೇಗೆ ಅಂತ. ಅದಾದಮೇಲೆ ಸ್ವಲ್ಪ ಎಕ್ಸೈಟ್ಮೆಂಟ್ ಬೇರೆ ಇತ್ತು, ಹೊಸ ಕಂಟ್ರಿ ಅಂತ. ಸೊ ಅಷ್ಟೊಂದೇನು ಬೇಜಾರಾಗಲಿಲ್ಲ. ಸೊ ಎಲ್ಲರಿಗೂ ಬಾಯ್ ಮಾಡಿ ಹೊರಟೆ. ಫ್ಲೈಟಲ್ಲಿ ಕುತ್ಕೊಂಡಾಗಲೂ ನನಗೇನು ಅನಿಸ್ಲಿಲ್ಲ ಆ್ಯಕ್ಚುಲಿ. ಅದೇ ಫುಲ್ ಶಾಪಿಂಗ್ ಎಲ್ಲ ಮಾಡಿ ಟಯರ್ಡ್ ಆಗಿದ್ನಲ್ಲ, ಮಲ್ಕೊಂಡ್ಬಿಟ್ಟೆ. ಇನ್ನು ನನಗೆ ಲಂಡನ್ ಬಂದು ಲಂಡನಲ್ಲಿ ಲೇ ಓವರ್ ಇತ್ತು. ಲೇ ಓವರ್ ಆದಮೇಲೆ ಮ್ಯಾಂಚೆಸ್ಟರ್ ಇದ್ದಿದ್ದು. ನಾನು ಹೇಳಿದ್ನಲ್ಲ ನಾನು ಅಕಾಮಿಡೇಷನ್ ಬುಕ್ ಮಾಡಿರಲಿಲ್ಲ ಅಂತ, ಲಾಸ್ಟ್ ಮಿನಿಟ್ ಬುಕ್ ಮಾಡ್ಕೊಂಡು ಬಂದೆ. ಲಂಡನಿಗೆ ಬಂದರೆ ನನ್ನ ಅಕಾಮಿಡೇಷನ್ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬಂತು. ಓಕೆ, ಇದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇದೊಂದು ದೊಡ್ಡ ಸ್ಟೋರಿ. ಅದೆಲ್ಲ ಆಯಿತು, ಎಲ್ಲ ಆಯ್ತು ಅಂದ್ಕೊಳ್ಳಿ. ಮ್ಯಾಂಚೆಸ್ಟರ್ ಹೋದೆ. ಸೊ ಮ್ಯಾಂಚೆಸ್ಟರಲ್ಲಿ ನನ್ನ ಲ್ಯಾಂಡ್ ಲಾರ್ಡ್ ಬಂದು ಪಿಕ್ ಮಾಡಿದ್ರು. ನನ್ನ ತಲೆಯಲ್ಲೇನೋ ಯುಕೆ ಅಂದರೆ ಫುಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಸ್ಕೈ ಸ್ಕ್ರೇಪರ್ಸು, ಫುಲ್ ಜಿಗಮಿಗ ಅಂತ ಇರುತ್ತೆ ಅಂತ ನನ್ನ ತಲೆಯಲ್ಲಿ. ಬಟ್ ಯಾವಾಗ ಏರ್ಪೋರ್ಟಿಂದ ಮನೆಗೆ ಹೋಗ್ತಾ ಇದ್ನೋ, ಅವಾಗ ವಿಂಡೋಲ್ಲಿ ಹಿಂಗೆ ಕುತ್ಕೊಂಡು ನೋಡ್ತಾ ಇದ್ದೆ. ಆವಾಗ ಲಿಟ್ರಲಿ ಏನೂ ಕಾಣಿಸ್ತಾ ಇಲ್ಲ, ಫುಲ್ ಒಂದು ದೊಡ್ಡ ಓಪನ್ ಸ್ಪೇಸ್ ಮಾತ್ರ ಕಾಣಿಸ್ತಾ ಇದ್ದಿದ್ದು. ನಂಗೆ ಆಲ್ರೆಡಿ ಅಲ್ಲೇ ಡಿಸಪಾಯಿಂಟ್ ಆಯಿತು, ಯಪ್ಪ ಎಂತ ಮಾಡೋದು ಅಂತ. ಬಟ್ ನಾನು ಅಂದ್ಕೊಂಡೆ ಬೆಳಗ್ಗೆ ಎದ್ದು, ಮೇ ಬಿ ನೈಟ್ ಅಲ್ಲ, ಅದಕ್ಕೆ ನನಗೇನು ಗೊತ್ತಾಗ್ತಿಲ್ವೇನೋ, ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಮಲ್ಕೊಂಡ್ಬಿಟ್ಟೆ. ನೈಟ್ ಆಗಿತ್ತು, ನಾನು ಸಿಕ್ಕಾಪಟ್ಟೆ ಟಯರ್ಡ್ ಬೇರೆ ಆಗಿದ್ದೆ. ಸೊ ನೈಟ್ ಅಕಾಮಿಡೇಷನ್ ರೀಚ್ ಆದೆ.
ಅಮ್ಮ ಏನೋ ಕೊಟ್ಟು ಕಳ್ಸಿದ್ರು ಅನ್ಸುತ್ತೆ, ಚಪಾತಿನೋ ಏನೋ ಕೊಟ್ಟು ಕಳ್ಸಿದ್ರು ಅನ್ಸುತ್ತೆ. ಅದನ್ನು ತಿಂದ್ಬಿಟ್ಟು ಮಲ್ಕೊಂಡೆ. ಆ್ಯಂಡ್ ಬೆಳಗ್ಗೆ ಫುಲ್ ಬೇಗ ಇದ್ದೆ. ನನ್ನ ಅಕಾಮಿಡೇಷನ್ ಎಲ್ಲ ಫುಲ್ ಸೈಲೆಂಟ್ ಆಗಿತ್ತು. ನಾನಿದ್ದೆ ಶೇರ್ಡ್ ಅಕಾಮಿಡೇಷನಲ್ಲಿ ಆ್ಯಂಡ್ ಫುಲ್ ಸೈಲೆಂಟ್ ಆಗಿತ್ತು. ಆ್ಯಂಡ್ ನಾನು ಹೋಗಿದ್ದ ಟೈಮು ಕ್ವಾರಂಟೈನ್ ಇರಬೇಕಿತ್ತು. 14 ಡೇಸ್ ಮನೆಯಿಂದ ಈಚೆ ಬರೋಂಗಿರಲಿಲ್ಲ. ನಾವು ಕೋವಿಡ್ ಟೆಸ್ಟ್ ಕಿಟ್ ಮನೆಗೆ ಕಳಿಸ್ತಾ ಇದ್ರು ಅವರು. ಆ ಟೆಸ್ಟ್ ಕಿಟ್ನ ಕೊಟ್ಟು ರಿಸಲ್ಟ್ ಕೊಟ್ಟ ಮೇಲೆ ಓಕೆ ಪಾಸಿಟಿವ್ ಏನೂ ಬಂದಿಲ್ಲ, ನಾರ್ಮಲ್ ಆಗಿದ್ದೀವಿ ಅಂತಂದರೆ ಮಾತ್ರ ಹೋಗೋ ಥರ ಇತ್ತು. ನನಗೆ ಅವ್ರೇನು ನನ್ನ ಬಂದು ಹಿಡ್ಕೊಳಕ್ಕಾಗ್ತಾಯಿತ್ತಾ, ಹೆಂಗೆ ಚೆಕ್ ಮಾಡೋಕ್ಕಾಗ್ತಾಯಿತ್ತು. ಬಟ್ ನನ್ನ ತಲೆಯಲ್ಲಿ ಏನೋ ಯಾಕೆ ಬೇಕಪ್ಪ ಅಂತ ಹೇಳಿ ನಾನು ಮನೆಯಿಂದ ಈಚೆನೇ ಹೋಗ್ತಿರ್ಲಿಲ್ಲ. ಜಸ್ಟ್ ಒಂದು ಸ್ವಲ್ಪ ಹೆಂಗಿದೆ ಆಚೆ ಹಿಂಗೆ ಬಗ್ ನೋಡೋಣ ಅಂತ ಆಚೆ ಜಸ್ಟ್ ಡೋರಿಂದ ಆಚೆ ಹೋದೆ. ಫುಲ್ ಸೈಲೆಂಟ್. ಲಿಟ್ರಲಿ ಒಂದು ಶಬ್ದನೂ ಕೇಳಿಸ್ತಾ ಇಲ್ಲ, ಯಾರೂ ಕಾಣಿಸ್ತಾ ಇಲ್ಲ. ಸೊ ಬೆಂಗಳೂರಿಂದ ಹೋಗಿದ್ದು ನನಗೆ ಇದೊಂಥರ ಫುಲ್ ಸರ್ಪ್ರೈಸಿಂಗ್ ಅನಿಸ್ತು. ಆ್ಯಕ್ಚುಲಿ ಅವಾಗ ನನಗೆ ಹಿಟ್ಟಾಯಿತು, ಓಕೆ ನಾನು ಬಂದಿದ್ದೀನಿ ಆ್ಯಂಡ್ ಇಲ್ಲಿ ನನ್ನ ನೋಡ್ಕೊಳಕ್ಕೆ ಯಾರೂ ಇಲ್ಲ, ನನ್ನ ಮಾತಾಡೋಕ್ಕೆ ಯಾರೂ ಇಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನನಗೆ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಬೆಂಗಳೂರಿಂದ ಬರಬೇಕಾದ್ರೆ ಇದೆಲ್ಲ ನನ್ನ ತಲೆಗೆ ಓಡೇ ಇಲ್ಲ, ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಆ್ಯಂಡ್ ನಾನು 15 ಡೇಸ್ ಮೇಲೆ ಅಮ್ಮನ ಬಿಟ್ಟು ಇದ್ದಿದ್ದೇ ಇಲ್ಲ. ಆ್ಯಂಡ್ ಒಬ್ಬಳೇ ಮಲ್ಕೊಳ್ಳೋಕ್ಕೂ ತುಂಬ ಭಯ ಆಗ್ತಾಯಿತ್ತು ಆ್ಯಕ್ಚುಲಿ ನನಗೆ. ಅದೆಲ್ಲ ಆಚೆಗಡೆ ಡೋರ್ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಅವಾಗ ಹಿಟ್ಟಾಯಿತು ನನಗೆ ರಿಯಾಲಿಟಿ, ಓಕೆ ನಿಜವಾಗ್ಲೂ ಬಂದಿದ್ದೀನಿ ನಾನು, ನೆಕ್ಸ್ಟ್ ಏನು ಅಂತ. ಕ್ವಾರಂಟೈನ್ ಎಲ್ಲ ಆಯಿತು. ಸೊ ಮನೆಯಿಂದ ಏನು ಕಳಿಸಿದ್ರೋ ಅದನ್ನೇ ತಿನ್ಕೊಂಡು ಕ್ವಾರಂಟೈನ್ ಮುಗಿಸ್ದೆ. ಆ್ಯಂಡ್ ಕೋವಿಡ್ ಕಿಟ್ ಕೊಟ್ಟಿದ್ರಲ್ಲ, ಕೋವಿಡ್ ಟೆಸ್ಟು ಮಾಡಿದೆ, ಪಾಸಿಟಿವ್ ಏನೂ ಬರಲಿಲ್ಲ. ಸೊ ಆಲ್ ಓಕೆ, ಕಾಲೇಜಿಗೆ ಹೋಗೋ ಟೈಮ್ ಬಂತು. ಕಾಲೇಜಿಗೆ ನಮ್ಮ ಅಕಾಮಿಡೇಷನಲ್ಲಿ ಇದ್ದವ್ರು ಯಾರೂ ನಮ್ಮ ಕಾಲೇಜವರಲ್ಲ, ಅವರೆಲ್ಲ ವರ್ಕಿಂಗ್ ಪ್ರೊಫೆಷ್ನಲ್ ಇದ್ದರು. ಸೊ ಅವ್ರಿಗೆ ಅಷ್ಟು ಐಡಿಯಾ ಇರಲಿಲ್ಲ. ಆ್ಯಂಡ್ ನನ್ನ ಅಕಾಮಿಡೇಷನ್ ನಮ್ಮ ಕಾಲೇಜಿಂದ ಅಬೌಟ್ 40-45 ಮಿನಿಟ್ಸ್ ದೂರದಲ್ಲಿತ್ತು. ಫಸ್ಟ್ ಡೇ ಹೋದೆ ಬಸ್ಸಲ್ಲಿ. ಫೋನಲ್ಲಿ ತೋರಿಸ್ದೆ ಈ ಥರ ಯೂನಿವರ್ಸಿಟಿಗೆ ಹೋಗಬೇಕು, ಹೌ ಡು ಐ ಗೋ ಅಂತ. ಅವರಂದರು ಇಟ್ಸ್ ಬೆಸ್ಟ್ ಟು ಟೇಕ್, ಅವ್ರಿಗೇನು ಗೊತ್ತು ನಾನು ಸ್ಟೂಡೆಂಟ್ ಅಂತ. ಡೇ ಪಾಸ್ ಬಂದು 8 ಪೌಂಡ್ಸ್, ಅಂದರೆ 800 ರೂಪಾಯಿ ಇಂಡಿಯಾ ದುಡ್ಡಲ್ಲಿ. 800 ರೂಪಾಯಿ ಕೊಟ್ಟು ಡೇ ಪಾಸ್ ತೊಗೊಂಡು ಫುಲ್ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಓಕೆ 800 ರೂಪಾಯಿ ಕೊಟ್ಟು ಎವ್ರಿ ಡೇ ಓಡಾಡೋದು ಹೇಗೆ. ಸೊ 5 ದಿನ ಕಾಲೇಜ್ಗೆ ಹೋಗಬೇಕು ಅಂದರೆ 8 5 40, 40 ಇಂಟು 4 4 16, 160 ಪೌಂಡ್ಸು, ಅಂದರೆ 16,000 ರೂಪಾಯಿ ಡಮಾರು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಕಾಲೇಜಿಗೆ. ಸೊ ಹಾಗೆ ಒಂದು ವಾರ ಓಡಾಡಿದೆ. ಹಾಗೆ ಸ್ಟೂಡೆಂಟ್ಸ್ ಎಲ್ಲರೂ ಹತ್ತಿ ಇಳಿಯೋದು ಮಾಡ್ತಾ ಇರ್ತಾರಲ್ಲ, ಅವರೆಲ್ಲರೂ ಕಾರ್ಡ್ ಅವ್ರದ್ದು ಐ ಡಿ ಕಾರ್ಡ್ ತೋರಿಸ್ತಾ ಇದ್ರು, ಫೋನ್ನ ಈ ಥರ ಟ್ಯಾಪ್ ಮಾಡ್ತಾಯಿದ್ರು. ಐ ಡಿ ಕಾರ್ಡ್ ತೋರಿಸ್ತಾ ಇದ್ರು, ಫೋನ್ ಟ್ಯಾಪ್ ಮಾಡ್ತಾಯಿದ್ರು. ನನಗೇನು ಗೊತ್ತು ಅವ್ರ ಫೋನಲ್ಲಿ ಆ್ಯಪಲ್ ಪೇ ಇದೆ ಅಂತ. ಆ್ಯಂಡ್ ಅವ್ರದ್ದೆಲ್ಲ ಐಫೋನ್ ಬೇರೆ. ನಂದು ಆವಾಗ ಯಾವುದೋ ರೆಡ್ಮಿನೋ ಯಾವುದೋ ಫೋನು. ಸೊ ನಾನು ಟ್ರೈ ಮಾಡೇ ಬಿಡೋಣ ಅಂತ ಹೇಳಿ ಐ ಡಿ ಕಾರ್ಡ್ ತೋರಿಸ್ದೆ. ನನ್ನ ಫೋನಲ್ಲಿ ಏನೂ ಇಲ್ಲ, ಆ್ಯಪಲ್ ಪೇ ಇಲ್ಲ, ಕಾರ್ಡ್ ಇಲ್ಲ, ಏನಿಲ್ಲ. ಜಸ್ಟ್ ಫೋನ್ ತೋರಿಸ್ದೆ, ಕಾರ್ಡ್ ಹಿಂಗಿಟ್ಟೆ. ಅವರು ಬಸ್ ಡ್ರೈವರ್ ನನ್ನ ಮುಖ ನೋಡ್ತಿದ್ದಾರೆ, ನಾನು ಅವ್ರ ಮುಖ ನೋಡ್ತಾ ಇದ್ದೀನಿ. ಆ್ಯಂಡ್ ಅವರೇನು ಅಂದ್ಕೊಂಡ್ರು, ಓಕೆ ಮೇ ಬಿ ನಂದು ಫೋನ್ ವರ್ಕ್ ಆಗ್ತಿಲ್ಲ, ಗೂಗಲ್ ಪೇನೋ ಆ್ಯಪಲ್ ಪೇನೋ ವರ್ಕ್ ಆಗ್ತಿಲ್ಲ ಅಂದ್ಕೊಂಡು ಅವರಂದರು ಗಿವ್ ಮಿ ಕ್ಯಾಶ್ ಅಂದರು. ನಾನು ಹೌ ಮಚ್ ಅಂದೆ. 1 ಪೌಂಡ್ ಅಂದರು. ಸಾರಿ ಅಂದೆ. 1 ಪೌಂಡ್ ಅಂದರು. 1 ಪೌಂಡ್ ದುಡ್ಡು ಕೊಟ್ಟು ಸೀಟೆಲ್ಲ ಕುತ್ಕೊಂಡು ಯೋಚನೆ ಮಾಡಿದೆ 40 ಮಿನಿಟ್ಸ್ ಇದನ್ನೇ ಯೋಚನೆ ಮಾಡಿದ್ದೀನಿ. ಬಿಕಾಸ್ ನಾನು ಆಲ್ರೆಡಿ ಒಂದು 4-5 ಡೇಸ್ ಹೋಗಿದ್ದೆ ಕಾಲೇಜಿಗೆ. ಪ್ರತಿದಿನ ಬಸ್ ಪಾಸ್ ತೊಗೊಂಡೆ ಓಡಾಡಿದ್ದೀನಿ. ಸೊ 4,000 ರೂಪಾಯಿ ಡಮಾರ್. ಹೋಗಕ್ಕೆ 1 ಪೌಂಡ್, ಬರೋಕ್ಕೆ 1 ಪೌಂಡ್, 2 ಪೌಂಡ್ಸ್ ಆಗ್ತಿದ್ದ ಕಡೆ 8 ಪೌಂಡ್ಸ್ ಕೊಟ್ಕೊಂಡು ಓಡಾಡಿದ್ದೀನಿ. ಅವಾಗ ಯಾಕಂದರೆ ಅದು ಇಂಡಿಯಾಯಿಂದ ತರಿಸ್ಕೊಂಡಿದ್ದಿದ್ದು ದುಡ್ಡಲ್ಲ, ಅಷ್ಟು ಚಿಕ್ಕ ಚಿಕ್ಕ ದುಡ್ಡು ಕೂಡ ಫುಲ್ ಮ್ಯಾಟರ್ ಆಗ್ತಾಯಿತ್ತು. ಆ್ಯಂಡ್ ಅದಾದಮೇಲೆ ಸೊ ಅದೊಂದು ಫುಲ್ ನನಗೆ ಮನೆಗೆ ಬರೋ ತನಕ ಅದೇ ಬೇಜಾರಲ್ಲಿದ್ದೆ. ಸರಿ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ ಅಂಥೇಳಿ ನೆಕ್ಸ್ಟ್ ಟೈಮಿಂದ 1 ಪೌಂಡ್ ಕೊಟ್ಟು ಓಡಾಡ್ತಾ ಇದ್ದೆ. ಗ್ರಾಸರಿಗಂತ ಹೋದರೆ ಫುಲ್ ಶಾಕ್ ನನಗೆ. ಈರುಳ್ಳಿ 1 kg 1 ಪೌಂಡು 100 ರೂಪಾಯಿ. ಟೊಮ್ಯಾಟೊ 6 ಟೊಮ್ಯಾಟೋಸ್ ಇದೆ, 1 ಪೌಂಡು 100 ರೂಪಾಯಿ. ನಾನು ಎಂತ ಮಾಡೋದು ಇವಾಗ, ಎಷ್ಟಿಷ್ಟೊಂದು ದುಡ್ಡು. ಓಕೆ ಈ ಕೊರಿಯಾಂಡರ್, ಕೊತ್ತಂಬರಿ ಸೊಪ್ಪು ಇಷ್ಟೇ ಪ್ಯಾಕೆಟ್, ಲಿಟ್ರಲಿ ಇಷ್ಟು ಇದೆ ಪ್ಯಾಕೆಟು. ಅದರಲ್ಲಿ ಒಂದು 5-6 ಕಡ್ಡಿ ಇರ್ಬೋದೇನೋ. 60 ಪಿ ಅಂದರೆ 60 ರೂಪೀಸು. ನಾನು ಫುಲ್ ಶಾಕಲ್ಲೇ ಇದ್ದೆ ಫಸ್ಟ್ ಡೇ ಗ್ರಾಸರಿಗೆ ಹೋಗಿ ಬಂದಮೇಲೆ. ಆ್ಯಕ್ಚುಲಿ ಫಸ್ಟ್ ಡೇ ನಾನೇನು ಶಾಪೇ ಮಾಡಲಿಲ್ಲ, ವಾಪಸ್ ಬಂದೆ. ನಮ್ಮ ಅಮ್ಮ ಕೊಟ್ಟಿರೋದನ್ನೇ ತಿನ್ನೋಣ ಅಂಥೇಳಿ ವಾಪಸ್ ಬಂದೆ. ಬಟ್ ಹಾಗೆ ಆಗಲ್ವಲ್ಲ, ಎಷ್ಟು ದಿನ ಅಂತ ಹಂಗೆ ಇರೋಕ್ಕಾಗತ್ತೆ ಅಂತ ನೆಕ್ಸ್ಟ್ ಹೋದಾಗ ಎಗ್ಸು, ಮಿಲ್ಕು, ಬ್ರೆಡ್ಡು, ಆಯಿಲು, ಆನಿಯನ್ನು, ಟೊಮ್ಯಾಟೊ
ಲಿಟ್ರಲಿ 1, 2, 3 ಮಂತ್ಸ್ ನಾನಿಷ್ಟು ಬಿಟ್ಟು ಬೇರೆ ಗ್ರಾಸರಿನೇ ತಗೊಳ್ತಾ ಇರ್ಲಿಲ್ಲ. ಕೊತ್ತಂಬರಿ ಸೊಪ್ಪಂತೂ ಅಪ್ಪಿ-ತಪ್ಪಿ ಮುಟ್ತಾ ಇರ್ಲಿಲ್ಲ. ಸೊ ನಾನು ಯುಕೆಗೆ ಬಂದಮೇಲೆ ನನ್ನ ಫಸ್ಟ್ 2 ಮಂತ್ಸ್ ಎಕ್ಸ್ಪೀರಿಯನ್ಸ್ ಈ ಥರ ಇತ್ತು. ಐ ಥಿಂಕ್ ಇದನ್ನ ತುಂಬ ಜನ ಸ್ಟೂಡೆಂಟ್ಸ್ ರಿಲೇಟ್ ಮಾಡ್ತಾರೆ. ನೆಕ್ಸ್ಟ್ ವೀಕ್ ನಾನು ಹೇಗೆ ನಾನು ಲಂಡನ್ಗೆ ಬಂದಮೇಲೆ ನನ್ನ ಅಕಾಮಿಡೇಷನ್ ಕ್ಯಾನ್ಸಲ್ ಆಯಿತು, ಅದಾದಮೇಲೆ ನಾನು ಏನೇನು ಮಾಡಿದೆ, ಹೇಗೆ ಅದನ್ನೆಲ್ಲ ಫೇಸ್ ಮಾಡಿದೆ, ಅದಾದಮೇಲೆ ನೆಕ್ಸ್ಟ್ ನಂದು 2-3 ಮಂತ್ಸ್ ಜರ್ನಿ ಹೇಗಿತ್ತು, ಪಾರ್ಟ್ ಟೈಮ್ ಜರ್ನಿ ಹೇಗಿತ್ತು, ನನ್ನ ಜಾಬ್ ಹಂಟ್ ಯಾವಾಗ ಶುರು ಮಾಡಿದೆ, ಇದನ್ನೆಲ್ಲದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.